ಮಗನು ಈ ತೋಟದ ಪಕ್ಕದಲ್ಲಿ ಇರುವನು, ಅವನನ್ನು ವಿಚಾರಿಸಿ ನೋಡುವೆನು. ಮಗು, ನೀನು ಯಾರು? ಇಲ್ಲಿ ಬಾ ಮಗು. ಸ್ವಾಮಿ, ನೀನು ಯಾರು ಮಗು? ಸ್ವಾಮಿ, ನಾನು ಮುಡಿವಾಳ ಶೆಟ್ಟರ ಮನೆಯ ಆಳು ಸ್ವಾಮಿ. ಏನು, ಮಡಿವಾಳ ಶೆಟ್ಟರ ಮನೆಯ ಆಳೆ? ಹೌದು ಸ್ವಾಮಿ. ಮಗು, ಈ ತೋಟದ ಒಳಗಡೆ ಯಾರಾದರೂ ಬಂದಿದ್ದರೆ ಮಗು? ಸ್ವಾಮಿ, ಓರ್ವರು ಬ್ರಾಹ್ಮಣರು ಬಂದಿದ್ದರು. ಕುಡಿಯಲು ಜಲವನ್ನು ಕೇಳಿದರು. ನಾನು ರಾಮಜೋಯಿಸರ ತೋಟದಲ್ಲಿ ಬಾವಿ ಇದೆ ಎಂದು ಹೇಳಿದನು ಸ್ವಾಮಿ. ಪಾಪ, ನೀನೇನು ಮಾಡಿ ಸುಳ್ಳನ್ನು ಹೇಳಬೇಡ. ಈ ಬಾಳೆಯ ಮರದಲ್ಲಿ 2 ಚಿಪ್ಪು ಹಣ್ಣುಗಳನ್ನು ಕಿತ್ತವರನ್ನು ನೋಡಿದೆಯಾ ಮಗು? ಸ್ವಾಮಿ, ಆ ಬ್ರಾಹ್ಮಣರು 2 ಚಿಪ್ಪು ಹಣ್ಣುಗಳನ್ನು ಕೀಳಿ ಎಂದು ಹೇಳಿದರು ಸ್ವಾಮಿ. ನಾನು ಕೀಳುವುದಿಲ್ಲ ಎಂದು ಹೇಳಿದೆನು ಸ್ವಾಮಿ. ಅಲ್ಲಿ ನನ್ನ ಕತ್ತೆಗಳು ಹೋಗುತ್ತಿರುವುದು ನಾನು ಮಗುವನು ಸ್ವಾಮಿ. ಮಗು, ಇಲ್ಲಿ ಬಾ ಮಗು. ಸ್ವಾಮಿ, ಈ ಗೊಮಟೆ ಯಾರ್ದು ಮಗು? ನನ್ನದೇ ಸ್ವಾಮಿ. ಇಲ್ಲ, ಗೊಮಟೆಯನ್ನಿಟ್ಟು ವಯಸ್ಸು ಚಿಕ್ಕದಾದರೂ ಸುಳ್ಳನ್ನು ಅಪಾರವಾಗಿ ಕಲಿತಿರುವೆಯಾ? ಸ್ವಾಮಿ, ನಾನು ಹಣ್ಣುಗಳನ್ನು ಕದ್ದವನಲ್ಲ ಸ್ವಾಮಿ. ಕದಿಯದಿದ್ದ ಹಣ್ಣುಗಳು ಹೇಗೆ ಬಂದವ ನಿನ್ನ ಗೊಮಟೆಯಲ್ಲಿ? ಸ್ವಾಮಿ, ನಿಜವಾಗ್ಲೂ ನಾನು ಹಣ್ಣುಗಳನ್ನು ಕದ್ದವನಲ್ಲ ಸ್ವಾಮಿ. ಕರಗಳನ್ನು ಕಡಿಯದೆ ಬಿಡುವಾಗಿಲ್ಲ ಸ್ವಾಮಿ. ಆ ಪರಶಿವನ ಪಾದಸಾಕ್ಷಿಯಾಗಿಯೂ ನಾನು ಹಣ್ಣುಗಳನ್ನು ಕದ್ದವನಲ್ಲ ಸ್ವಾಮಿ. ಮಗು, ನಿನ್ನ ಕರಗಳನ್ನು ಕಡಿಯದೆ ಬಿಟ್ಟರೆ ನನ್ನ ದಣಿಗಳಿಗೆ ಸುಳ್ಳನ್ನು ಹೇಳಿದಂತೆ ಆಗುವುದು ಸ್ವಾಮಿ. ತಂದೆ ತಾಯಿ ಇಲ್ಲದ ತಬ್ಬಲಿಯೂ ಸ್ವಾಮಿ. ಪಾಪ, ನಿನಗೆ ತಂದೆ ತಾಯಿಯು ಯಾರು ಇಲ್ಲವೇ ಮಗು? ಇಲ್ಲ ಸ್ವಾಮಿ. ಛೇ, ಏನು ಹೇಳಲಿ, ನನ್ನ ದಣಿಗಳಿಗೆ ದ್ರೋಗ ಮಾಡಿದಂತೆ ಆಯ್ತಲ್ಲ. ಈ ಮಗುವಿನ ಕರಗಳನ್ನು ಕಡಿಯಲಿಲ್ಲ ಎಂದರೆ ನನ್ನ ಕರಗಳನ್ನೇ ಕಡಿದು ತೋರಿಸಲೇಬೇಕು. ಅದು ಸಾಧ್ಯವಿಲ್ಲ. ಇಡೀ ನಿನ್ನ ಕರಗಳನ್ನು ಕಡಿಯುವುದು.
ದ್ರೋಹ ಮಾಡಿದಂತೆ ಆಗುವುದು. ಎಲ್ಲ ಇಡೀ ನಿನ್ನ ಕರಗಳನ್ನು ಕಡಿಯಬೇಡಿರಿ ಸ್ವಾಮಿ, ಕಡಿಯಬೇಡಿರಿ. ಪರಮಾತ್ಮ, ಈ ಮಗುವಿನ ಕರಗಳನ್ನು ನೋಡಿದೆ ಆದರೆ ರಾಜಪುತ್ರನ ಕರಗಳಿನಂತೆ ಕಾಣಿಸುವಲ್ಲ. ಅಯ್ಯೋ, ನನ್ನ ಕರಗಳನ್ನೇ ಕಡಿದು ತೋರಿಸಲು. ನನ್ನ ಕರಗಳನ್ನು ಕಡಿದು ತೋರಿಸಿದರೆ ದಣಿಗಳಿಗೆ ಸುಳ್ಳೆಂಬುದಾಗಿ ಹೇಳಿದಂತೆ ಆಯಿತು. ಹಾಗೆ ಸಾಧ್ಯವಿಲ್ಲ. ಇಡೀ ನಿನ್ನ ಕರಗಳನ್ನು ಕರೆಯುವುದೇ ನಿಶ್ಚಯ. ಹಾ, ಪರಮಾತ್ಮ, ಕಡಿಯಬೇಡಿರಿ ಸ್ವಾಮಿ, ಕಡಿಯಬೇಡಿರಿ. ಎಲ್ಲವೂ ನಿನಗೆ ಅರ್ಪಿತವಾಗಲಿ. ಶಿವ ಶಿವ ಇದೆ ಆಶ್ಚರ್ಯವ. Thank you.